135ನೇ ಹುಟ್ಟುಹಬ್ಬದ ಡಾಕ್ಟರ್ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಇಡೀ ನಮ್ಮ ಭಾರತ ದೇಶದಂತ ಇವತ್ತು ಆಚರಿಸ್ತಾ ಇದ್ದೇವೆ. ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಜಗ ಸರ್ಕಲ್ನಲ್ಲಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕಲಬುರಗಿಯ ಪೀಪಲ್ಸ್ ಎಜುಕೇಷನ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಎಲ್ಲ ಪೀಪಲ್ಸ್ ಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂಥ ಸಂಸ್ಥೆಯ ಪ್ರಾಚಾರ್ಯರೇ, ಕಾರ್ಯದರ್ಶಿಗಳಾದಂಥ ಶಾಂತಪ್ಪ ಸುರನ್ ಸಾಹೇಬ್ರೆ, ಎಲ್ಲ ಸಿಬ್ಬಂದಿವರುಗಳು ಇವತ್ತು ಸೇರಿಕೊಂಡು ಇವತ್ತು ಬಾಬಾ ಸಾಹೇಬರ ಪುತ್ಥಳಿಗೆ ಮೆರವಣಿಗೆ ಮಾಡುವುದರ ಮುಖಾಂತರ ಇಲ್ಲಿ ಬಂದು ಒಗ್ಗಟ್ಟಾಗಿ ಮಾಲಾರ್ಪಣೆ ಮಾಡಿದ್ದೇವೆ. ಬಾಬಾ ಸಾಹೇಬರ ಒಂದು ಬಹಳ ಅವರ ಸಂವಿಧಾನದ ರೂಪಿಸುತ್ತಾ ಇಡೀ ದೇಶದಲ್ಲಿರ್ತಕ್ಕಂಥ ಬಡವರು, ದೀನದಲಿತರು ಎಲ್ಲರನ್ನ ಒಂದು ಸಮಾನತೆ ದೇಶದಲ್ಲಿ ನಡಿಬೇಕು, ಯಾವುದೇ ಒಂದು ತಾರತಮ್ಯ ಇರಬಾರ್ದು. ಮಹಿಳೆಯರಿಗೂ ಸಹ ಇವತ್ತೇನಪ್ಪ ಅಂದ್ರೆ ಎಷ್ಟು ಹಿಂಸೆ ಆಗ್ತದೆ ಅದನ್ನು ಇವತ್ತು ಸಮಾನತೆ ದೃಷ್ಟಿಯಿಂದ ನೋಡೋ ಒಂದು ಸಂವಿಧಾನ ಇವತ್ತು ಅಳವಡಿಕೆ ಮಾಡಿದಂಥ ಬಾಬಾ ಸಾಹೇಬರ ಇವತ್ತಿನ ಪುಣ್ಯ ಸ್ಮರಣೆ ಇವತ್ತು ಅವರ ಹುಟ್ಟುಹಬ್ಬದ ದಿನದಂದು ನಾವೆಲ್ಲರೂ ಇಡೀ ದೇಶದಲ್ಲಿ ಒಂದಾಗಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಹಿಂದೂ, ಸೈತ್, ಕ್ರಿಸ್ತ ಎಲ್ಲ ಕೋಮಿನ ಜನಗಳು ಒಂದಾಗಿರಬೇಕು. ದೇಶದಲ್ಲಿ ನಡ್ತಕ್ಕಂಥ ಇವಾಗ ನೋಡ್ತಾ ಇದ್ದೀವಿ, ಇರಾನ್, ಇರಾಕ್, ಬೇರೆ ಬೇರೆ ದೇಶಗಳಲ್ಲಿ ಯಾವ ಥರ ಇವತ್ತು ಸಮಾನತೆ ಇಲ್ಲ, ಜಗಳ, ಬುದ್ಧನ ಒಂದು ಸಂದೇಶವನ್ನು ಸಾರ್ತಾ ಒಳ್ಳೆಯ ಒಂದು ನಿಟ್ಟಿನತ್ತ ಸಾಗಬೇಕಂತ ಹೇಳ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಬಾಬಾ ಸಾಹೇಬರ ಒಂದು ಅಡಿಯಲ್ಲಿ ನಡ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪ್ರಜೆಗಳಿಗೆ, ಹಿರಿಯರಿಗೆ ಮತ್ತು ನಮ್ಮ ದೇಶದ ಪ್ರಥಮ ಪ್ರಜೆಯಾದಂಥ ಪ್ರತಿಭಾ ಪಾಟೀಲ್ ನಮ್ಮ ಮೇಡಮ್ ಅವರಿಗೆ, ಪ್ರಧಾನ ರಾಷ್ಟ್ರಪತಿಯವರಿಗೂ ಸಹ ಇವತ್ತೇನಪ್ಪ ಅಂದ್ರೆ ನಾವು ನೆನೆಸುತ್ತಾ ನಮ್ಮ ಹಿರಿಯರು, ಹೋರಾಟಗಾರರಾದಂಥ ಎಲ್ಲ ನಮ್ಮ ಸೇನಾನಿಗಳಿಗೂ ಮತ್ತು ಎಲ್ಲ ನಮ್ಮ ರಾಜಕೀಯ ಧುರೀಣರಿಗೂ ಸಹ ಇವತ್ತು ಸ್ಮರಿಸುತ್ತಾ ಬಾಬಾ ಸಾಹೇಬರ ಒಂದು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನೀವೆಲ್ಲ ನಡೆಯೋಣ ಅಂತ ಹೇಳುತ್ತಾ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ತಮ್ಮೆಲ್ಲರಿಗೆ ನನ್ನ ಜೈ ಭೀಮ್ಗಳನ್ನು ತಿಳಿಸ್ತಾರೆ ಮಾತಿಗೆ ಬರುತ್ತೇನೆ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಇಂದು ಭಾರತದಾದ್ಯಂತ ಒಂದು ಹಬ್ಬದ ವಾತಾವರಣ. 135 ವರ್ಷದ ಹಿಂದೆ ಸೂರ್ಯನ ಒಂದು ಕಿರಣದಂಗೆ ಹುಟ್ಟಿ ನಮ್ಮ ಜಗತ್ತಿನಾದ್ಯಂತ ಬೆಳಕನ್ನು ಕೊಡ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆ. ಸಮಾನತೆಗಾಗಿ ಜಗತ್ತಿನಲ್ಲಿ ಯಾರಾದರೂ ಹೋರಾಟ ಮಾಡಿದರೆ ಆ ಒಂದು ಸಾಲಿನಲ್ಲಿ ಮೊದಲಿಗಾಗಿ ನಿಂತಿರ್ತಕ್ಕಂಥವರೇ ಬಾಬಾ ಸಾಹೇಬರು. ಅವರ ಒಂದು ಅಸ್ತ್ರ ಏನಿತ್ತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಏನಾದರೂ ಸುಧಾರಣೆ ಆಗಬೇಕಾಗಿತ್ತಂದರೆ ಶೈಕ್ಷಣಿಕವಾಗಿ ನಾವೇನಪ್ಪ ಅಂದರೆ ಮುಂದುವರಿಬೇಕು ಅಂತಕ್ಕಂಥದ್ದಿತ್ತು. ಸೊ ಇವತ್ತು ದೀನ ದಲಿತರು, ಬಡವರಿಗೆ ಎಲ್ಲ ಒಂದು ಶಿಕ್ಷಣ ಏನಪ್ಪ ಅಂತಂದರೆ ಕೊಟ್ಟು ಅವರ ಒಂದು ಕಾಲ ಮೇಲೆ ಅವ್ರು ನಿಂದ್ರಿಕೆ ಸಹಾಯ ಆಗಿತ್ತಪ್ಪ ಅಂತಂದರೆ ಆ ಕೊಡುಗೆ, ಆ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಇವತ್ತು ಅವರ ಒಂದು ಸ್ಮರಣೆ, ಆ ಸ್ಮರಣೆಯನ್ನು ನಾವು ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯ ಒಂದು ನೇತೃತ್ವದಲ್ಲಿ, ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ನಾವು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಮಹಾವಿದ್ಯಾಲಯದಿಂದ ಅಂಬೇಡ್ಕರ್ ಪುತ್ಥಳಿಗಳಿಗೆ ಬಂದು ಮಾಲಾರ್ಪಣೆ ಮಾಡಿ ನಾವು ಪುನೀತರಾಗಿದ್ದೇವೆ ಅಂತಕ್ಕಂಥ ಭಾವನೆಯನ್ನು ನಮಗೆ ಮೂಡಿಸಲಾಗಿದೆ. ಥ್ಯಾಂಕ್ ಯು. ಡಾಕ್ಟರ್ ಚಂದ್ರಶೇಖರ್ ಶಿಲ್ವಂತ್, ಅಡ್ಮಿನಿಸ್ಟ್ರೇಟರ್, KP ಸೊಸೈಟಿ, ಗುಲ್ಬರ್ಗ.